ಮನೆಯವ್ರು ಯಾರೂ ನಂಬ್ತಾ ಇಲ್ವಲ್ಲಪ್ಪ. ಈಗ ಏನು ಮಾಡೋದು? ನನ್ನ ಗಂಡ ಇಲ್ಲೇ ಬರ್ತಾರೆ, ಅವನಾದ್ರೂ ನಂಬ್ತಾನೆ ಅಂತ ಕಾದ್ಕೊಂಡಿದ್ದೀನಿ. ನನ್ನ ಗಂಡ ನಂಬೋದೆ ಅಷ್ಟೇ ಸಾಕಪ್ಪ ದೇವ್ರಿ. ನನ್ನ ಮಗ, ನನ್ನ ಸೊಸೆ, ಇಬ್ಬರು ಸೊಸೆಯರು ಯಾರು ನಂಬಿದ್ರು ಪರವಾಗಿಲ್ಲ, ನನ್ನ ಗಂಡ ನನ್ನ ಮಾತ ನಂಬ್ತಾನೆ ಅನ್ನೋ ನಂಬಿಕೆ ಇದೆ. ಇಲ್ಲೇ ನಿಂತ್ಕೊಂಡು ಎಲ್ಲ ಏನಾಯ್ತು ಅಂತ ನಾ ಹೇಳ್ತೀನಿ. ಅವಾಗ ಗೊತ್ತಾಗುತ್ತೆ. ನೋಡ್ದ, ನಾನೇನೆ ಕಳ್ಳನಿಗೆ ದುಡ್ಡು ಕೊಟ್ಟು ಕಳಿಸಿ ನಾನೇ ನಾಟಕ ಮಾಡ್ತಾ ಇದ್ದೀನಂತೆ. ಕಳ್ಳ ಕತ್ಕೊಳೋದ ದುಡ್ಡ ಅಂತಾನ. ಅಲ್ಲ, ನನಗೇನು ತಿಕ್ಕಲ ಆ ಥರ ನಾಟಕ ಮಾಡೋಕ್ಕೆ? ಅಲ್ಲ, ಕಳ್ಳ ಕತ್ಕೊಂಡು ಹೋಗ್ತೀನಿ ಅಂತ ಹೋದ ಅಂತ ಹೇಳಿದ್ರು ಯಾರೂ ನಂಬ್ತಾ ಇಲ್ವಲ್ಲ. ಇದೊಳ್ಳೆ ಕತೆ ಆಯ್ತಲ್ಲ. ನಾನು ಯಾಕೆ ಸುಳ್ಳು ಹೇಳೋಣ? ಏನೋ ಒಂದ್ಸಲ ಸುಳ್ಳು ಹೇಳಿರ್ಬೋದು, ಹಂಗಂತ ಹೇಳಿ ಪದೇ ಪದೇ ನಾನು ಸುಳ್ಳು ಹೇಳೋಕ್ಕಾಗುತ್ತಾ? ಏನಪ್ಪ, ನಮ್ಮ ಮನೆಗಳವ್ರಿಗೆ ಬುದ್ಧಿನೇ ಇಲ್ಲ, ತಲೆಗೆ ಒಂದು ಈಟುನು. ನನ್ನ ಗಂಡ ಯಾವಾಗ ಬರ್ತಾನೋ ಏನು? ಅಯ್ಯೋ ರೀ, ಬೇಗ ಬರ್ರಿ. ಮನೆಗಳವರೆಲ್ಲ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರೆ. ನಾನೇನೆ ಕಳ್ಳನಿಗೆ ಕೊಟ್ಟು ಕಳ್ಸೋಕ್ಕಾಗುತ್ತಾ? ಅಲ್ಲ, ಅವ್ರಿಗೇನು ತಲೆಗಿಲೆ ಐತೋ ಇಲ್ವೋ? ನಾನು ಅಷ್ಟೇ ಹೇಳಿದ್ರು ನಂಬ್ತಾನೆ ಇಲ್ವಲ್ಲ. ಒಂದ್ಸಲ ತಪ್ಪು ಮಾಡಿದ್ರೆ ಪದೇ ಪದೇ ಅದೇ ತಪ್ಪು ಮಾಡೋಕ್ಕೆ ನನಗೆ ತಿಕ್ಲ. ಸದ್ಯ ನನ್ನ ಗಂಡ ಬಂದ್ರಲ್ಲ. ರೀ ರೀ, ಬರ್ರಿ ಜಲ್ದಿನ. ಯಾಕೆ, ಏನಾಯ್ತು? ಯಾಕೆ ಇಲ್ಲಿಗೆ ಹುಡುಕಿ ಬಂದಿದ್ಯಾ? ದುಡ್ಡು ಕೊಟ್ಟು ಬಂದೆ ತಾನೇ? ಅಯ್ಯೋ ಇಲ್ಲ ಕಣ್ರಿ, ದುಡ್ಡು ಕೊಡೋಣ ಅಂತಾನೆ ಹೋಗ್ತಿದ್ದೆ. ಆದರೆ ದುಡ್ಡನ್ನ ಆ ಭೀಮ ಇದಾನಲ್ಲ, ಕಳ್ಳನ ಮಗ, ಆ ನನ್ನ ಮಗ ಕಿತ್ಕೊಂಡು ಹೊರಟೆ ಹೋಗ್ಬಿಟ್ಟ. ಅದಕ್ಕೆ ನೀವು ಯಾವಾಗ ಬರ್ತೀರೋ ನಿಮ್ಗೆ ಈ ವಿಷಯ ಹೇಳೋಣ ಅಂತ ನಾನೇ ಹುಡ್ಕೊಂಡು ಬರ್ತಿದ್ದೆ. ಅಷ್ಟರೊಳಗೆ ಹಂಗೋ ನೀವೇ ಬಂದ್ರಿ. ಏನೇ ಹೇಳ್ತಾ ಇದ್ಯಾ? ಭೀಮ ಕಳ್ತನ ಬಿಟ್ಟಿದ್ದಾನೆ ಅಂತ ನೀನೇ ಹೇಳ್ತಿದ್ದೆ. ಈಗ ನೀನು ಮತ್ತೆ ಕಳ್ತನ ಮಾಡ್ಕೊಳೋದು ಅವನು ಅಂತ ಹೇಳ್ತಾ ಇದ್ಯಾ? ಹೆಂಗೆ ಇದು? ಇಷ್ಟು ದಿನ ಅವ್ನು ಕಳ್ತನ ಮಾಡ್ತಿಲ್ಲ ಹೇಳ್ತಾನೆ, ಕೂಲಿಗಿಲಿ ಬರೋನು. ನೀನು ಗನವಾದಾಗ ಮಾತಾಡಿಸ್ತಾ ಇದ್ದೆ ಹೊಲ್ದಾಗ ಬಂದಾಗೆಲ್ಲನ. ಅಯ್ಯೋ ರೀ, ಬದಲಾಗಿರತ್ತವ್ರ ನಾಟಕ ಮಾಡ್ತಿದ್ದ ಅಷ್ಟೇನೆ ಅವನು. ದುಡ್ಡು ನೋಡಿದ ತಕ್ಷಣ ಆಸೆ ಬಂದು ಮತ್ತೆ ಕಿತ್ಕೊಂಡು ಹೋಗ್ಬಿಟ್ಟ ನನ್ನ ಮಗ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ದುಡ್ಡು ಕಿತ್ಕೊಂಡು ಎಲ್ಗೋದ್ನೋ ಏನೋ. ಅಯ್ಯೋ ಅಯ್ಯೋ ಅಯ್ಯೋ, ದಡ್ಡ ಮುಂಡೆ. ಅಲ್ಲ, ನಾನೊಬ್ಳೆ ಹೋಗ್ತೀನಿ, ನನಗೆ ಯಾರು ಬರ್ತಾರೆ, ಯಾವ ಕಳ್ಳ ಬರ್ತಾನೆ ಅಂತ ಕಿತ್ಕೊಂಬಕ್ಕೆ ಅಂತಾನ ಹೇಳ್ದಲ್ಲೇ. ನಾನು ಯಾರನ್ನ ಕರ್ಕೊಂಡೋಗು, ಮಂಜಿನೋ ಶ್ರೀದೇವಿನೋ ಅಂತಂದರೆ ಯಾರು ಬೇಡ ಅಂತಂದೆ. ಈಗ ನೋಡು, ದುಡ್ಡ ಕಳ್ಕೊಂಬಂದಿರೋದ. ನನಗೆ ಕ್ಷಮಿಸ್ಬಿಡ್ರಿ. ಅಯ್ಯೋ, ಈ ಥರ ಆಗುತ್ತೆ ಅಂತ ನನಗೆ ಯೋಚನೆ ಮಾಡಿರಲಿಲ್ಲ. 5,000 ರೂಪಾಯಿ ದುಡ್ಡು. ಈಗ ಹತ್ರ ಏನು ಪ್ರಯೋಜನ? ಅಷ್ಟೊಂದು ದುಡ್ಡು ಸಂಪಾದನೆ ಮಾಡಬೇಕು ಅಂದರೆ ಎಷ್ಟು ದಿನ ಬೇಕು ಅಂತ ನಿನಗೇನು ಗೊತ್ತು? ದಡ್ಡ ಮುಂಡೆ, ನಾನು ಹೇಳೋ ಮಾತಾ ಕೇಳಲ್ಲ. ಯಾರನ್ನ ಕರ್ಕೊಂಡು ಹೋಗಂತಂದೆ. ಇಲ್ಲ, ನಾನು ದೊಡ್ಡದಾಗಿ ಹೋಗ್ತೀನಿ ಧೈರ್ಯಸ್ತಿ ಅಂತಾನ ಹೇಳ್ದೆ. ಅಯ್ಯೋ, ಆಗಲತ್ನಾಗ ಇನ್ನು ಎಂತ ಯಾರು ಕರ್ಕೊಂಡು ಹೋಗೋಣ? ಏನು ಹೋಗೋಕ್ಕೆ ದುಡ್ಡೇ ಇಟ್ಕೊಂಡು ಹೋಗ್ತೀನಿ ಅಂತಾನೆ ಯಾರಿಗೆ ತಾನೇ ಗೊತ್ತಿರುತ್ತೆ? ನಾನು ದುಡ್ಡು ಕೊಡೋಕ್ಕೆ ಹೋಗ್ತಾ ಇದ್ದೀನಿ ಅಂತಾನ ನಾನು ಹೋಗ್ತಿದ್ದೆ. ಆದರೆ ನನ್ನ ಮಗ ಒಳ್ಳೆಯವನು ಅಂತ ಹೇಳಿ ಅಂದ್ಕೊಂಡಿದ್ದೆ. ಆದರೆ ಹಿಂಗೆ ಯಾಮಾರಿಸ್ತಾನೆ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಹಿಂಗಾಗೋಯ್ತು. ಎಲ್ಲೋಗ್ತಾನೆ? ಸಿಗ್ತಾನೆ. ಊರಕ್ಕೆ ಬರಲೇಬೇಕು ತಾನೆ. ಆಗ್ಲಾದ್ರೂ ಅವನ್ನ ಹಿಡ್ಕೊಂಡು ಕೇಳೋಣ. ನಡಿ. ನಡಿ, ಈಗ ಇಲ್ಲಿ ಯಾಕೆ ಕಳ್ತಾ ಇದೆಯಾ? ನಡಿ, ಮನೆಗೆ ಹೋಗೋಣ. ನನ್ನ ಮಾತಾ ನೀವಾದರೂ ನಂಬ್ತೀರ ತಾನೆ? ನಂಬಿದ್ದೀನಲ್ಲ, ಏನಾಯ್ತೀಗ? ನಡಿ ಸುಮ್ಮನೆ. ಸರಿ ಆಯಿತು, ಬರ್ರಿ. ಅದೆಲ್ಲ ಮಾಡೋದು ತಿರ್ಗಾ ಅಳೋದು, ಹಂಗಾಯ್ತು ಹಿಂಗಾಯ್ತು ಅಂತಾನೆ. ಕಳ್ಳ ಕಿತ್ಕೊಳೋದಂತೆ. ಕಳ್ಳ ಎಚ್ಚರಿಕೆಯಾಗಿರ್ಬೇಕು ಅನ್ನೋದು ಗೊತ್ತಾಗಲ್ವೇ ನಿನಗೆ? ಸದ್ಯ ನನ್ನ ಗಂಡನಾದರೂ ನಾನು ಹೇಳಿದ್ನ ನಂಬಿದ್ನಲ್ಲ. ಮನೆಯವ್ರಿಗೆಲ್ಲ ಈಗ ಗೊತ್ತಾಗುತ್ತೆ. ಏನಜ್ಜಿ, ಅಪ್ಪ ಇನ್ನೂ ಬರಲಿಲ್ಲ? ಇವಮ್ಮ ಎಲ್ಗೋ ಹೋಯ್ತು? ಭತ್ತ ನೀರು ಬಂದ್ಮೇಲೆ ಹೇಳುವಂತೆ. ಅಮ್ಮ ಬಂತು. ಅಮ್ಮ, ಏನಾಯ್ತಮ್ಮ? ಇಸ್ಕೊಂಬಂದ ದುಡ್ಡ? ಇಸ್ಕೊಂಬರ್ಲಿಲ್ಲ. ನಾನು ಹೇಳೋ ಮಾತಾ ನೀವು ನಂಬಿರ್ಲಿಲ್ಲ ತಾನೆ? ನಿಮ್ಮ ಅಪ್ಪನೇ ಕರ್ಕೊಂಬಂದಿದ್ದೀನಿ. ನಿಮ್ಮ ಅಪ್ಪನಾದ್ರೂ ನಂಬೈತಲ್ಲ, ಅಷ್ಟೇ ಸಾಕು ಬಿಡು. ನಾನು ಹೇಳೋದು ನಿಜಾನೇ. ಕಳ್ಳ ಕಿತ್ಕೊಳೋದ ಅವ್ನು ಭೀಮ. ನೋಡ್ರಿ, ನಾನು ಹೇಳಿದೆ, ಇವ್ರು ನಂಬ್ತಾನೆ ಇಲ್ಲ ಕಳ್ಳ ಕಿತ್ಕೊಳೋದ ಅಂತಾನ. ಅಪ್ಪ, ಅಮ್ಮ ಹೇಳೋ ಮಾತಾ ಮೇಲೆ ನಿನಗೆ ನಂಬಿಕೆ ಬತ್ತಾಯ್ತಾ? ನನಗೂ ನಂಬಿಕೆ ಇಲ್ಲ, ಅಜ್ಜಿಗೂ ನಂಬಿಕೆ ಇಲ್ಲ, ಶ್ರೀದೇವಿಗೂ ಮಂಜಿಗೂ ಯಾರಿಗೂ ನಂಬಿಕೆನೇ ಇಲ್ಲ. ಇವಮ್ಮಯ್ಯ ಸುಳ್ಳು ಹೇಳ್ತೈತೆ ಅಂತಾನ, ಕಳ್ಳ ಕಿತ್ಕೊಳೋದ ಅಂತಾನ. ಸುಳ್ಳ ಅಂದರೆ ಯಾಕೋ ನಿಮ್ಗೆ ಯಾಕೋ ಅನುಮಾನ? ಈ ಅನುಮಾನ ಕಳ್ಳ ಕಿತ್ಕೊಂಡೋಗಿರೋದಕ್ಕೆ ತಾನೇ ಹೇಳ್ತಾ ಇರೋದು ನಿಮ್ಮಮ್ಮಯ್ಯ. ಸುಮ್ಮನೆ ಯಾಕೆ ಹೇಳ್ತಾಳೆ? 5,000 ರೂಪಾಯಿ ದುಡ್ಡು ತಗೊಂಡು ಅವಳೇನು ಮಾಡಂಗಿದ್ದಾಳೆ ಹೇಳು? ಕೇಳ್ರಿ, ಹಂಗಂತಾನ. ಇವ್ರಿಗೆಲ್ಲರಿಗೂ ಅನುಮಾನ ನನ್ನ ಮೇಲೆ. ಗೋವಿಂದ, ನಮಗೆ ಇವಳು ತಾಂಡಿದ್ದಾಳೆ, ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಅಲ್ಲ ಅನುಮಾನ. ಓದ್ಸಲ ಏನು ಮಾಡಿದ್ಲಿ ಹೇಳು? ಕಳ್ಳನಿಗೆ ಇವಳೇನೆ ಹೇಳ್ಬಿಟ್ಟು ಶ್ರೀದೇವಿ ತಗ ದುಡ್ಡು ಕತ್ಕೊಂಡು ಹೋಗು ಅಂತಾನೆ ಹೇಳಿದ್ಲು ತಾನೆ? ಅದಕ್ಕೆ ಈ ಸಲನೂ ಕಳ್ಳನಿಗೆ ದುಡ್ಡು ಕೊಟ್ಟು ಈಗೇನು ಕಿತಾಪತಿ ಮಾಡಕ್ಕೆ ಹೋಗ್ಯವಳೋ ಏನೋ ಅಂತಾನ ನಮ್ಗೆಲ್ಲರಿಗೂ ಅನುಮಾನ. ನಿನಗೆ ಈ ಅನುಮಾನ ಬರಲಿಲ್ವಾ ತಲೆಗೆ? ಯೋಚನೆ ಮಾಡು. ಅವಾಗ ಒಂದ್ಸಲ ಮಾಡಿದ್ಲು ತಾನೆ, ಈಗಲೂ ಹಂಗೆ ಮಾಡಿದ್ರಿ? ಅದೇ ವಿಷಯವಾಗಿ ಶ್ರೀದೇವಿ ಮೇಲೆ ಇಲ್ಲದ್ದೆಲ್ಲನ ಆರೋಪ ಬರಂಗೆ ಮಾಡೋಕ್ಕೆ ಇವಳೇ ಏನೋ ಮಾಡಿರ್ಬೋದು. ಹೌದಲ್ವಾ? ಅಯ್ಯೋ, ನಾನು ಇದನ್ನ ಯೋಚನೆ ಮಾಡಿರಲಿಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೆ.
ಹೌದಲ್ವ ಒಂದ್ಸಲ ಇವಳೆ ಕಳ್ಳನಿಗೆ ಕಿತ್ಕೊಂಡು ಹೋಗು ಅಂತ ನಾ ಹೇಳಿದ್ಲಲ್ವಾ. ಹೌದಪ್ಪ, ಇವ ಅಮ್ಮನೇ ಏನೋ ಕಿತಾಪತಿ ಮಾಡಕ್ಕೆ ಅವನ ಕೈಗೆ ದುಡ್ಡು ಕೊಟ್ಟು ಕಳ್ಸಿರ್ಬೋದು ಅಂತ ನಮ್ಗೆ ಅನುಮಾನ. ಹಾಂ ಜಯಿ ಜಯಿ ಹೇಳೆ, ನಿಂದೇನ ಕಿತಾಪತಿ, ನೀನೇ ಬೇಕು ಅಂತ ನಾ ಕಳ್ಳನಿಗೆ ದುಡ್ಡು ಕೊಟ್ಟು ಕಳಿಸ್ತಾ? ಹಾಂ ತಿರ್ಗೇನು ಪ್ಲಾನ್ ಮಾಡಿದ್ಯಾ? ಯಾರ ಮೇಲೆ ಏನು ಸೇಡ್ ತೀರಿಸ್ಕೋಬೇಕು, ಯಾರ ಮೇಲೆ ಕಿತಾಪತಿ ಮಾಡ್ತಾ ಇದೆಯಾ? ಹಾಂ ಯಾಕೆ ಶ್ರೀದೇವಿ ಕಂಡ್ರೆ ನಿನಗೆ ಇಷ್ಟೊಂದು ಹೊಟ್ಟೆ ಉರಿ ಇರಬಾರ್ದು. ಸುಮ್ಮನೆ ಹೋಗಿ ದುಡ್ಡು ಇಸ್ಕೊಂಬರೋಗು. ಇನ್ನೊಂಥರ ನಾಟಕ ಮಾಡಬೇಡ. ನಿನ್ನ ನಾಟಕನ ಇಲ್ಲಿ ಯಾರು ನಂಬರ್ ಇಲ್ಲ. ಪದೇ ಪದೇನ ಒಂದ್ಸಲ ನಂಬ್ತೀವಿ, 2 ಸಲ ನಂಬ್ತೀವಿ, ಪದೇ ಪದೇನ ಹಿಂಗೆ ನಾಟಕ ಆಡಿದ್ರೆ ಯಾರು ನಂಬಲ್ಲ ನಿನ್ನ. ನಾನು ಮರ್ತೆ ಹೋಗಿದ್ದೆ ನೋಡು. ಅಯ್ಯೋ ರೀ, ಈಗ ತಾನೇ ನಂಬಿ ಈಗಾಗಲೇ ಮನೆಗೆ ಬರ್ತಿದಂಗೆ ನಿಮ್ಮ ಅಮ್ಮ ಮಾತು ನಿಮ್ಮ ಮಗನ ಮಾತು ಕೇಳಿ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ರ. ನಾನೇ ಕೊಟ್ಟು ಕಳ್ಸಿದ್ದೀನಿ ಅಂತನ? ಇಲ್ಲ ಕಣ್ರಿ, ನಾನಂತೂ ಕೊಟ್ಟು ಕಳ್ಸಿಲ್ಲ. ದೇವರಣೆಗೂ ನಾನು ಕೊಟ್ಟು ಕಳ್ಸಿಲ್ಲ. ನಾನು ನಂಬ್ರಿ. ನಿನ್ನ ಆಲೆನೇ ಸಾಕಷ್ಟು ಬಾರಿ ನಂಬಿದೀವಿ. ಇನ್ಮೇಲೆ ನಂಬಕ್ಕಾಗಲ್ಲ. ಸುಮ್ಮನೆ ಹೋಗಿ ದುಡ್ಡು ತಾಂಬರೋಗು. ದುಡ್ಡು ತರದಿದ್ರೆ ನಿನ್ನ ಮನೆಗೆ ಸೇರ್ಸಲ್ಲ. 5,000 ರೂಪಾಯಿ ದುಡ್ಡನ್ನ ಕತ್ಲಾಗೋಷ್ಟೊತ್ತಿಗೆ ತಂದ್ರೆ ಸರಿ. ನನಗೆ ಅದು ಮರ್ತೇ ಹೋಗಿತ್ತು ನೀನು ಆಡಿದ ನಾಟಕ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಅಮ್ಮ ರವಿ ಹೇಳಿದ್ಕೆ. ಹೋಗು, ಬರಕ್ಕೆ ಹೋಗ್ಬೇಡ. ದುಡ್ಡು ತರದ್ಮೇಲೆ ನಮ್ಮ ಮನೆಗೆ ಬರಕ್ಕೆ ಹೋಗ್ಬೇಡ. ನಾಟಕ ಮಾಡ್ತೀನಿ, ನಾಟಕನ. ನೀನೇ ದುಡ್ಡ ಕಳ್ಳನ ಕೊಟ್ಟು ಕಳಿಸ್ಬಿಟ್ಟು ಹೋಗು ಆಚೆಗೆ. ಅಯ್ಯೋ ರೀ, ನೀವು ಇವ್ರ ಮಾತು ನಂಬ್ತೀರಾ? ನಿಜವಾಗ್ಲೂ ರೀ, ನಿಜವಾಗ್ಲೂ ಕಳ್ಳತನ ಮಾಡ್ಕೊಳೋದ ನಾನಾಗಿ ನಾನು ಯಾಕ್ರಿ ಕೊಡ್ಲಿ? ನಮ್ಮನೆ ದುಡ್ಡ ನಾನೇ ಯಾಕೆ ಕೊಡ್ಲಿ ಹೇಳ್ರಿ? ಅಲ್ಲ, ನೀವು ಅಷ್ಟು ನಂಬಿಕೆ ಇಟ್ಟು ನನ್ನ ಕೈ ಕೊಟ್ಟಿದ್ದೀರಾ, ಅಂಥದ್ರಲ್ಲಿ ನಾನೇ ಕಳ್ಳನಿಗೆ ತಗೊಂಡೋಗಪ್ಪ ಅಂತ ಹೇಳಿ ಕೊಡೋಣ? ಏನು ಮಾತು ಅಂತ ಆಡ್ತೀರಾ? ಈ ಮನೇಲಿ ಯಾಕೆ ಇಷ್ಟೊಂದು ಅಪನಂಬಿಕೆ ನನ್ನ ಮೇಲೆ ನಿಮ್ಗೆಲ್ಲರಿಗೂ? ಅಲ್ಲ, ಅಲ್ಲಿ ಹೇಳಿದ್ಕೆ ನಂಬದೆ, ಇಲ್ಲಿ ನೋಡಿ ಬಂದು ಅಲ್ಲೇ ಇವ್ರ ಮಾತು ಕೇಳಿ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಂತ ಹೇಳ್ತಾ ಇದ್ಯಾ? ನಾನೇ ಕೊಟ್ಟು ಕಳ್ಸಿದ್ದೀನಿ ಅಂತ ಹೇಳ್ತಿದ್ದೀರಾ? ಹೌದು, ನಾನೇ ಹೇಳ್ತಾ ಇದ್ದೀನಿ. ನೀನು ಅಂತವಳೇನಿ. ಅವಾಗ ಒಂದ್ಸಲ ನಾಟಕ ಮಾಡಿದ್ದಲ್ಲ. ಈ ಸಲನೂ ಅದೇ ಥರ ನಾಟಕ ಮಾಡಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತನ? ಏನು ಗ್ಯಾರಂಟಿ ಹೇಳು? ಹೋಗು, ದುಡ್ಡ ಇಸ್ಕೊಂಬರೋಗು. ಯಾಕೆ ಕೊಟ್ಟು ಕಳಿಸ್ತೀಯ ಅವನ ತಗೆ? ಇಲ್ಲ ಅವನ್ನ ಎಳ್ಕೊಂಬ ಇಲ್ಲಿಗೆ. ಅಯ್ಯೋ, ಅಲ್ಲ, ಅವ್ನು ದುಡ್ಡು ತಗೊಂಡು ಅದು ಯಾವ ಊರಿಗೆ ಹೋಗಿ ಅವನು ಏನು ಸುಡ್ಗಾಡು? ನಾನು ಎಲ್ಲಿ ಅಂತ ಹುಡುಕೊಂಡು ಹೋಗೋಣ? ಎಳ್ಕಂಬ ಅಂತಂದ್ರೆ ಕಳ್ಳ ಬಂದ್ಬಿಡ್ತಾನ? ನಾನು ಹೋದ್ರೆ ನೀವು ಬರ್ರಿ, ಇಬ್ರು ಬರ್ರಿ, ರವಿನೂ ನೀನು ಹೋಗಿ ಹುಡುಕೊಂಬರೋಣ ಆ ಕಳ್ಳನ ಮಗನ. ಅವನೇ ಹಿಡ್ಕೊಂಬಂದು ಇಲ್ಲಿ ನಿಲ್ಲಿಸಿ ಕೇಳ್ರಿ, ನಾನೇನ ಕೊಟ್ಟು ಕಳ್ಸಿದ್ದೀನಿ ಅವನಿಗೆ ಅಂತಾನೆ. ಸರಿಯಾಗಿ ದಣ್ಣೆ ತಕೊಂಡು ಏರಿಕ್ರಿ. ಅವ್ನ ಈ ಸಲ ಸುಮ್ಮನೆ ಬಿಡಬಾರ್ದು. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ಬೇಕು. ನೀನೇ ಎಲ್ಲ ದುಡ್ಡು ಕೊಟ್ಟು ಓಡೋಗು, ಸಿಗಬೇಡ ಅಂತ ಹೇಳಿರ್ತೀಯ, ಓಡೋಗಿರ್ತಾನೆ. ಈಗ ನಮ್ಮ ಹತ್ರ ಕಂಪ್ಲೇಂಟ್ ಕೊಡಬೇಕು, ಅದು ಮಾಡಬೇಕು, ಇದು ಮಾಡ್ಬೇಕಂತಾನ ನಾಟಕ ಮಾಡ್ತೀನಿ ಜಯಮ್ಮ. ಈ ಸಲ ನಿನ್ನ ಮಾತ ಯಾರು ನಂಬಲ್ಲ. ಹೋಗು, ಸುಮ್ಮನೆ ಇಸ್ಕೊಂಬರೋಗು ದುಡ್ಡ. ಇಲ್ಲೇ ಎಲ್ಲೋ ಇರ್ತಾನ ಅವ್ನು ನಾಟಕ ಮಾಡ್ಕೊಂಡು. ಸುಮ್ಮನೆ ಎಲ್ಲೆಲ್ಲೋ ಹುಡ್ಕಾಡ್ಸೋ ಬದಲು ನೀನೇ ಹೋಗಿ ಕೊಡಪ್ಪ. ನಮ್ಮ ಮನೆಯವ್ರು ಯಾರು ನಂಬ್ತಾ ಇಲ್ಲ ನನ್ನ ಮಾತ, ನಾನೇ ಕೊಟ್ಟು ಕಳ್ಸಿದ್ದೀನಿ ಅಂತಾನೆ ಅವ್ರಿಗಾಲೆ ಗೊತ್ತಾಗೈತಿ ಅಂತಾನ ಹೇಳಿ ಇಸ್ಕೊಬರೋಗು. ಸುಮ್ಮನೆ ನಾಟಕ ಮಾಡಬೇಡ. ಹೋಗು. ಅಯ್ಯೋ ಅತ್ತೆ, ನನ್ನ ಮಾತು ನಂಬ್ರಿ ದಯವಿಟ್ಟು. ಕಳ್ಳ ನಿಜವಾಗ್ಲೂ ಕಿತ್ಕೊಳೋದ? ಸುಮ್ಮನೆ ಹೋಗು, 5,000 ರೂಪಾಯಿ ತಗೊಂಬರೋಗು. ಅದೆಲ್ಲ ಬೇಕಾಗಿಲ್ಲ. ಕಿತ್ಕೊಳೋದು ನೀನೇ ಕೊಟ್ಟು ಹೆಂಗೆ ಕೊಟ್ಟೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರಾತ್ರಿ ಅಷ್ಟೊತ್ತಿಗೆ 5,000 ರೂಪಾಯಿ ನನಗೆ ಬೇಕು, ತಂದು ಕೊಡು. ಹೋಗು. ಅಯ್ಯೋ ದೇವ್ರೆ, 5,000 ರೂಪಾಯಿ ಬೇಕು ಅಂದರೆ ನಾನು ಎಲ್ಲಿಂದ ತರೋಣ? ಏನು ಗಿಡ್ದಾಗ್ಬಿಡುತ್ತಾ ದುಡ್ಡು? ಹಿಂಗೆ ಹೇಳ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ಹೋಗು, ಇಸ್ಕೊಂಬರತಕ್ಕನ ಈ ಮನೆ ಕಡೆಗೆ ಬರಬೇಡ ನೀನು. ಹೋಗು, ಸುಮ್ಮನೆ ಹೋಗು. ನಾನು ತಳ್ಳಿದ್ರೆ ಅಷ್ಟೇ ನೋಡು. ಆಯ್ತು, ಹೋಗ್ತೀನಿ. ಅಯ್ಯೋ, ಇನ್ನು ನನ್ನ ಮಾತು ಯಾರೂ ನಂಬ್ತಾ ಇಲ್ಲ. ನನ್ನ ಮಗನೇ ಬರಲಿ, ಕಳ್ಳನ ಮಗ ಬಂದಾಗ ಗೊತ್ತಾಗುತ್ತೆ. ಬರ್ತಾನ ಅವ್ನು ಕಳ್ಳ. ನೀನೇ ಕರ್ಕೊಂಬಂದ್ರೆ ಬರ್ತಾನೆ, ಅಷ್ಟೇನು. ಕರ್ಕೊಂಬ, ಗೊತ್ತಾಗುತ್ತೆ. ಒಂದ್ಸಲ ಹೇಳಿದ್ನಲ್ಲ ನಿನ್ನ ಬಂಡವಾಳ ಏನು ಅಂತ ಅವನೇ ಇಲ್ಲಿ ಬಂದು ಈ ಸಲನೂ ಅವನೇ ಬಾಯ್ ಬಿಡ್ಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.